ಸಿನಿಮಾ ಚೆನ್ನಾಗಿದೆ. ಜನಕ್ಕೆ ದುಡ್ಡು ಕೊಟ್ಟರೆ ಪೈಸಾ ವಸೂಲ್ ಸಿನಿಮಾ, ಎಂಟರ್ಟೈನ್ಮೆಂಟ್ ಸಿನಿಮಾ. ತುಂಬ ಚೆನ್ನಾಗಿದೆ. ಆಕ್ಟಿಂಗ್ ಬಗ್ಗೆ ಎಲ್ಲ ಆ್ಯಕ್ಟಿಂಗ್ ಎಲ್ಲರದ್ದು ತುಂಬ ಚೆನ್ನಾಗಿದೆ ಸರ್. ರಂಗಾಯಣ ರಘುದಂತೂ ಟಾಪ್ ಆಗಿದೆ. ಮೇನ್ ಹೈಲೈಟು ವಿಲನ್ನು ಅಂದರೆ ಒಳ್ಳೆ ಅವ್ರ ಬಗ್ಗೆ ಓಕೆ. ವಿಲನ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಚೆನ್ನಾಗಿದೆ ಫಿಲ್ಮ್. ಥ್ಯಾಂಕ್ ಯು. ಇವಾಗ ಸಿನಿಮಾದಲ್ಲಿ ಹಾಂ ಕಾಡಲ್ಲಿ ಗೋಲ್ಡ್ ಇರುತ್ತೆ. ಸೊ ಗೋಲ್ಡ್ ತರೋಕ್ಕೆ ಅಂತ ಹೋಗಿ ಸಿಗಿಬಿಡ್ತಾರೆ. ಓಕೆ ನೀವು ಆ ಜಾಗದಲ್ಲಿ ಏನು ಮಾಡ್ತಿದ್ರಿ? ಸರ್ ನಾವು ಹೋಗ್ತಾನೆ ಇರಲಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಾವು ಹೋಗ್ತಾನೆ ಇರಲಿಲ್ಲ. ಥ್ಯಾಂಕ್ ಯು. ಯಾವ ಪಾತ್ರ ಇಷ್ಟ ಆಯ್ತು ಸರ್? ಚಿಕ್ಕಣ್ಣವ್ರದ್ದು ಭಾಳ ಚೆನ್ನಾಗಿದೆ, ಆ್ಯಕ್ಷನ್ ಮಾಡಿದ್ದಾರೆ. ಮತ್ತು ದೇವ ಅವ್ರ ಮೇಲೆ ಬರ್ತೈತೆ. ಒಂದು ವಿಶ್ವಾಸದಲ್ಲಿ, ಒಂದು ನಂಬಿಕೆನಲ್ಲಿ ಫಿಲಿಮ್ ಚೆನ್ನಾಗಿದೆ. ಸರ್ ನೀವು ರಂಗಾಯಣರಿಗೂ ಚೆನ್ನಾಗಿ ಮಾಡಿದ್ದಾರೆ, ಚಿಕ್ಕಣ್ಣನೂ ಪರವಾಗಿಲ್ಲ. ಓವರಾಲ್ ಹೀರೋಯಿನ್ನು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಭಾಳ ಫಾರೆಸ್ಟಲ್ಲಿ ತುಂಬ ಕಲಿಯೋದಿದೆ. ನಾವೆಲ್ಲ ಹೋದರೆ ಹೇಗೆ ಒಂಟಿಯಾಗಿರೋದು, ಹೇಗೆ ಏನು ತುಂಬ ಕಷ್ಟಗಳು ನಡೆಯುತ್ತೆ. ಅದನ್ನು ಕ್ಲೀನಾಗಿ ಸಿನಿಮಾಲಿ ತೆಗೆದಿದ್ದಾರೆ. ಅದನ್ನೆಲ್ಲರೂ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾರೆ. ಸಿನಿಮಾಗೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮೇಡಮ್, ಮೊದಲನೇದಾಗಿ ನಾನು ಸೈಕೋ ಫಿಲ್ಮ್ ಡೈರೆಕ್ಟರ್ ದೇವದತ್ತ ಅಂತ. ನಿನ್ನೆ ಪೂಜೆಗೆ ಬಂದೆ ಮಾದೇಶ್ವರ ಹಾಡು ಕೇಳಿದ್ದೀರಾ? ಆ ಮೂವಿ ಡೈರೆಕ್ಟ್ರು ನಾನು. ಚಂದ್ರಮೋಹನ್, ನಾನು ರವಿಚಂದ್ರನ್ ಅವ್ರ ಹತ್ರ ಅಸ್ಟೆಂಟಾಗಿ ಕೆಲಸ ಮಾಡ್ತಿದ್ವಿ. ಅಲ್ಲಿಂದ ನನಗೆ ಪರಿಚಯ ಅವರು. ಸೊ ಇದು ಅವ್ರದ್ದು 4ನೇ ಸಿನಿಮಾ, ಫಾರೆಸ್ಟ್ ಅಂತ ಮಾಡ್ತಿದ್ದಾರೆ. ಓಕೆ. ಸೊ ನನ್ನ ಕತೆ ಹೇಳಿದರು ಅವರು, ಫಾರೆಸ್ಟ್ ಸಿನಿಮಾ ಕತೆ ಹೇಳಿದರು. ಹೇಳಿದ್ದೆ, ಮೋಹನ್, ನಾವೆಲ್ಲ ಚಂದ್ರಮೋಹನ್ನ ಮೋಹನ್ ಅಂತ ಕರೆಯೋದು. ಹಿಟ್ಟಾಗುತ್ತೆ ಸಿನಿಮಾ ಅಂತ. ಸೊ ಏನು ಸರ್ ಹಿಂಗೆ ಹೇಳ್ತೀರಿ ಅಂದರು. ಸೊ ಹೌದು, ಎಂಟರ್ಟೈನ್ಮೆಂಟ್ ಇದೆ ರೀ, ಚೆನ್ನಾಗಿದೆ. ಇದನ್ನು ಆಡಿಯನ್ಸ್ನ ಎಂಗೇಜ್ ಮಾಡ್ಕೊಳ್ಳೋಂಥ ಎಲಿಮೆಂಟ್ಸ್ ಇದೆ, ಚೆನ್ನಾಗಿದೆ ಅಂತ ಅವತ್ತೇ ಹೇಳಿದ್ದೆ. ಸೊ ವಿಜುವಲ್ಸ್ ನೋಡಿದೆ ಬಿಗಿನಿಂಗಿಂದ ಎಂಡ್ ತನಕ. ಸೊ ಅವ್ರ ಕತೆ ಏನು ಹೇಳಿದ್ರು, ಅದಕ್ಕೇನು ಬೇಕೋ ಅದನ್ನು ವಿಜುವಲ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಎಕ್ಸಿಕ್ಯೂಷನ್ ಆಫ್ ಸ್ಕ್ರಿಪ್ಟ್ ಈಸ್ ಶೂಟಿಂಗ್ ಅಂತಾರೆ. ಅವ್ರ ಕಥೆಯಲ್ಲಿ ಏನು ಹೇಳಿದ್ದಾರೆ ಅಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಸೊ ಆಡಿಯೋ ಚೆನ್ನಾಗಿದೆ, ವಿಜುವಲ್ ಚೆನ್ನಾಗಿದೆ. ಆಮೇಲೆ ಕ್ಯಾರೆಕ್ಟರ್ಗಳು ಸೆಲೆಕ್ಟ್ ಮಾಡ್ಕೊಂಡಿದ್ದಾರಲ್ಲ ಚಿಕ್ಕಣ್ಣ, ಆ ಕ್ಯಾರೆಕ್ಟರ್ ಸೂಟಬ್, ಕ್ಯಾಸ್ಟಿಂಗ್ ತುಂಬ ಚೆನ್ನಾಗಿದೆ. ಚಿಕ್ಕಣ್ಣ ಚೆನ್ನಾಗಿ ಮಾಡಿದ್ದಾರೆ, ಅಜನೀಶ್ ಲೋಕನಾಥ್ ಚೆನ್ನಾಗಿ ಮಾಡಿದ್ದಾರೆ, ಗುರುನಂದನ್ ಚೆನ್ನಾಗಿ ಮಾಡಿದ್ದಾರೆ, ಅರ್ಚನಾ ಕೊಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ, ರಂಗಾಯಣ ರಘು ಸರ್ ಅಂತೂ ಸೂಪರಾಗಿ ಮಾಡಿದ್ದಾರೆ. ಆಮೇಲೆ ಅಫ್ಕೋರ್ಸ್ ಎಂಡಲ್ಲಿ ಆ ಮಲಯಾಳಂ ಆರ್ಟಿಸ್ಟ್ ಒಬ್ಬ ಬರ್ತಾನೆ ಬೀರೋ ಅನ್ನೋ ಪಾತ್ರದಲ್ಲಿ, ಅವನು ತಿಂದಾಕ್ಬಿಟ್ಟಿದ್ದಾನೆ. ಇನ್ನೊಬ್ಬನು 8 ಅಡಿ ಅಂದರೆ 8 ಫೀಟ್ 3 ಟೂಲ್ ಮಾಡಿದ್ದಾರಲ್ಲ ಸುನೀಲ್, ಅವರು ತೊಗೊಂಡಿದ್ದಾರೆ. ಸೊ ಅವ್ರದ್ದು ಸಖತ್ತಾಗಿದೆ. ಸೊ ಒಟ್ಟಾರೆ ಸಿನಿಮಾ ಬಿಗಿನಿಂಗಿಂದ ಎಂಡ್ ತನಕ ಮುಗಿಯೋದೇ ಗೊತ್ತಾಗಲ್ಲ, ಸಖತ್ತಾಗಿದೆ ಸಿನಿಮಾ.